ಹೈವೇ ದರೋಡೆಕೋರರ ಎಂಟ್ರಿ ಆಗದೆ ಶ್ರೀರಂಗಪಟ್ಟಣದಲ್ಲಿ ವಾಹನ ತಡೆದು ಹಣ ರಾಬರಿಯನ್ನ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ತಡರಾತ್ರಿ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿರುವಂತಹ ದರೋಡೆ ಇದು. ಮಂಡ್ಯ ಜಿಲ್ಲೆಯ ಗಣಂಗೂರು ಬಳಿ ನಡೆದಿರುವಂತಹ ಘಟನೆ. ಅವರೇಕಾಯಿ ತುಂಬಿಕೊಂಡು ಬರ್ತಾ ಇರತ್ತೆ ವಾಹನ. ಆ ವಾಹನವನ್ನ ತಡೆದು ರಾಬರಿಯನ್ನ ನಡೆಸಿದ್ದಾರೆ. ಮೈಸೂರಿನಿಂದ ಮಂಡ್ಯಕ್ಕೆ ಬರ್ತಾ ಇದ್ರು ವಾಹನ ಸವಾರ ಪ್ರಸನ್ನ ಎಂಬಾತ. ಇನ್ನು ಗೂಡ್ಸ್ ವಾಹನವನ್ನ ತಡೆದು ಸುಮಾರು 70,000ದಷ್ಟು ಹಣವನ್ನ ರಾಬರಿ ಮಾಡಲಾಗಿದೆ. ಅಷ್ಟು ಹಣವನ್ನ ದೋಚಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ರಾತ್ರಿ ಗಸ್ತು ಸೇರಿದಂತೆ ಪೊಲೀಸರ ಕಟ್ಟೆಚ್ಚರ ವಹಿಸಿರೋದ್ರಿಂದ ಈ ಒಂದು ಪ್ರಕರಣಕ್ಕೆ ಫುಲ್ ಸ್ಟಾಪ್ ಇಡಲಾಗಿತ್ತು. ಈ ಹಿಂದೆ ಕೂಡ ಇದೇ ರೀತಿಯಾಗಿ ರಾಬರಿ ಮಾಡಿರುವಂತಹ ಪ್ರಕರಣ ಹೆಚ್ಚಾಗ್ತಾ ಇತ್ತು. ಹಾಗಾಗಿ ಪೊಲೀಸರು ಸ್ಟ್ರಿಕ್ಟ್ ಆಕ್ಷನ್ ಅನ್ನ ತೆಗೆದುಕೊಂಡಿದ್ರು. ಹಾಗಾಗಿ ಈ ಪ್ರಕರಣ ಎಲ್ಲೋ ಒಂದು ಕಡೆ ಕಮ್ಮಿ ಆಗಿತ್ತು. ಆದರೆ ಹಲವು ದಿನಗಳ ಬಳಿಕ ಈಗ ಮತ್ತೆ ಈ ಹೆದ್ದಾರಿ ದರೋಡೆ ಅನ್ನೋದು ಹೆಚ್ಚಾಗ್ತಾ ಇದೆ. ಶ್ರೀರಂಗಪಟ್ಟಣದ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂತಹ ಪ್ರಕರಣ ಇದು. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ. ಹಾಗಾಗಿ ಈ ಒಂದು ಪ್ರಕರಣದಿಂದಾಗಿ ವಾಹನ ಸವಾರರಿಗೆ ಒಂದು ರೀತಿ ಸಂಕಷ್ಟ ಎದುರಾಗಿದೆ. ಇದ್ದಕ್ಕಿದ್ದ ಹಾಗೆ ಯಾರೂ ಇಲ್ಲದ ಸಂದರ್ಭದಲ್ಲಿ ಈ ರೀತಿ ರಾಬರಿ ಮಾಡೋದಕ್ಕೆ ಮುಂದಾದ್ರೆ ಕದೀಮರು ಕಥೆ ಏನು ಅನ್ನೋದಾಗಿ. ಹಾಗಾಗಿ ಈ ಹಿಂದೆ ಕೂಡ ಶ್ರೀರಂಗಪಟ್ಟಣ ಭಾಗದ ಹೆದ್ದಾರಿಯಲ್ಲಿ ಸಾಕಷ್ಟು ದರೋಡೆಗಳು ನಡೀತಾ ಇತ್ತು, ಸಾಕಷ್ಟು ಪ್ರಕರಣಗಳು ದಾಖಲಾಗ್ತಾ ಇತ್ತು. ಇದೀಗ ಮತ್ತೆ ಹೈವೇ ದರೋಡೆಕೋರರ ಎಂಟ್ರಿ ಆಗದೆ ಗೂಡ್ಸ್ ವಾಹನವನ್ನ ತಡೆದು ಸುಮಾರು 70,000 ಹಣವನ್ನ ದೋಚಿದ್ದಾರೆ. ಅವರೇಕಾಯಿ ತುಂಬಿಕೊಂಡು ಬರ್ತಾ ಇದ್ದಂತಹ ವಾಹನ ಅದು. ಆ ವಾಹನದಲ್ಲಿ ಪ್ರಸನ್ನ ಅನ್ನುವಂತಹ ವಾಹನ ಸವಾರರಿದ್ರು. ಅವರನ್ನ ಏಕಾಏಕಿ ಆ ವಾಹನವನ್ನ ತಡೆದು ಆತನಿಂದ ಹಣವನ್ನ ಕದಿಯಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ ದೂರವಾಣಿ ಸಂಪರ್ಕದಲ್ಲಿ. ಲಾರಾ ಪ್ರಸನ್ನ, ಹಲವು ದಿನಗಳ ಬಳಿಕ ಇದೀಗ ಹೆದ್ದಾರಿ ದರೋಡೆ ಪ್ರಕರಣ ನಡೆದಿದೆ. ಅಂದ್ರೆ ಈ ಹಿಂದೆ ಕೂಡ ಶ್ರೀರಂಗಪಟ್ಟಣ ಭಾಗದ ಹೆದ್ದಾರಿಯಲ್ಲಿ ಈ ರೀತಿ ದರೋಡೆ ಪ್ರಕರಣಗಳು ನಡೀತಾ ಇತ್ತು. ಆದ್ರೆ ಈಗ ಮತ್ತೆ ಹೈವೇ ದರೋಡೆಕೋರರ ಎಂಟ್ರಿ ಆಗದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿ ಏನಿದೆ? ಹೌದು ದಿವ್ಯಾ, ಮತ್ತೆ ಈಗ ಹೆದ್ದಾರಿಗೆ ದರೋಡೆಕೋರರು ಎಂಟ್ರಿ ಕೊಟ್ಟವರ ಅನ್ನೋ ಒಂದು ಅನುಮಾನಗಳು ಕೂಡ ಮಾಡ್ತಾ ಇರುವಂತದ್ದು. ನಿನ್ನೆ ತಡರಾತ್ರಿ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ದರೋಡೆಗೂ ಕೂಡ ಈಗ ಯತ್ನವನ್ನ ಕೂಡ ಮಾಡಿರುವಂತದ್ದು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಗಣಂಗೂರು ಬಳಿ ಈ ರೀತಿಯಾದಂತಹ ಒಂದು ಘಟನೆ ನಿನ್ನೆ ತಡರಾತ್ರಿ ನಡೆದಿದೆ ಅಂತ ಹೇಳ್ತಾ ಇದೆ. ಅವರೇಕಾಯಿ ತುಂಬಿಕೊಂಡು ಬರ್ತಿದ್ದಂತ ವಾಹನವನ್ನ ಈಗ ರಾಬರಿಯನ್ನ ಕೂಡ ಮಾಡ್ತಿರುವಂತದ್ದು. ಗೂಡ್ಸ್ ವಾಹನದಲ್ಲಿ ಮೈಸೂರಿನಿಂದ ಮಂಡ್ಯಕ್ಕೆ ಬರ್ತಿದ್ದಂತ ಏನು ಪ್ರಸನ್ನ ಎಂಬುವರ ಬಳಿ ಇದ್ದಂತ ಗೂಡ್ಸ್ ವಾಹನವನ್ನ ತಡೆದು ಸುಮಾರು 70,000 ಹಣವನ್ನ ಈಗ ರಾಬರಿ ಮಾಡಿರುವಂತದ್ದು ಬೆಳಕಿಗೆ ಬಂದಿರುವಂತದ್ದು. ಈ ಹಿಂದೆ ಕೂಡ ಇದೇ ರೀತಿಯಾದಂತಹ ರಾಬರಿ ಒಂದು ಶ್ರೀರಂಗಪಟ್ಟಣ ಭಾಗದಲ್ಲಿ ಕೂಡ ಹೈವೇಲಿ ಹೆಚ್ಚಾಗಿತ್ತು ಅಂತಾನೆ ಕೇಳ್ಬರ್ತಾ ಇತ್ತು. ಪ್ರಕರಣಗಳು ಕೂಡ ದಾಖಲಾಗಿದ್ದು. ಆದ್ರೆ ಮತ್ತೆ ರಾತ್ರಿ ಗಸ್ತು ಸೇರಿದಂತೆ ಪೊಲೀಸರ ಕಟ್ಟೆಚ್ಚರದಿಂದ ಏನು ಪ್ರಕರಣಕ್ಕೆ ಪೊಲೀಸ್ ಸ್ಟಾಪ್ ಗಳನ್ನ ಇಡಲಾಗಿತ್ತು. ಆದ್ರೆ ಮತ್ತೆ ಏನು ಒಂದು ಹೆದ್ದಾರಿಯ ಸಂಚಾರವನ್ನ ಪೊಲೀಸರು ಕಮ್ಮಿ ಮಾಡಿದಂತ ಹಿನ್ನೆಲೆಯಲ್ಲಿ ಈಗ ದರೋಡೆಕೋರರು ಮತ್ತೆ ಹೆದ್ದಾರಿನಲ್ಲಿ ಹೋಗುವಂತ ವಾಹನಗಳನ್ನ ತಡೆದು ದರೋಡೆಗೆ ಕೂಡ ಈಗ ಮುಂದಾಗ್ತಾ ಇರುವಂತದ್ದು ಒಂದು ಸಾರ್ವಜನಿಕರಲ್ಲಿ ಈಗ ಆತಂಕವನ್ನ ಕೂಡ ಮೂಡಿಸಿರುವಂತದ್ದು. ದಿವ್ಯಾ, ಓಕೆ, ಇಷ್ಟು ದಿನ ಹೈವೇ ದರೋಡೆಕೋರರು ಅಂದ್ರೆ ಕಮ್ಮಿ ಆಗ್ತಾ ಇತ್ತು ಆ ಸಂಖ್ಯೆ, ಇದೀಗ ಹೆಚ್ಚಾಗ್ತಿದೆ ಅಂತ ಹೇಳಿದ್ರೆ ಪೊಲೀಸ್ ಅವ್ರು ಕಟ್ಟೆಚ್ಚರವನ್ನ ವಹಿಸ್ತಾ ಇಲ್ವಾ ಏನು ಅಂತ ಹೇಳಿ? ಹೌದು, ಈ ಹಿಂದೆ ಏನು ಪ್ರಕರಣಗಳು ನಡೆದಂತ ಸಂದರ್ಭದಲ್ಲಿ ಪೊಲೀಸರು ಒಂದು ಪೆಟ್ರೋಲಿಯಂ ಅನ್ನ ಕೂಡ ಹೆಚ್ಚಾಗಿ ಮಾಡಲಾಗ್ತಾ ಇತ್ತು. ಆದ್ರೆ ಒಂದು ದರೋಡೆ ಪ್ರಕರಣಗಳು ಕೂಡ ಈಗ ಒಂದು ಕಮ್ಮಿ ಆಗ್ತಾ ಬಂದಂಗೆ ಪೊಲೀಸರಿಗೂ ಕೂಡ ಆ ಒಂದು ಏನೋ ಒಂದು ಸಂಚಾರವನ್ನ ಕೂಡ ಎಲ್ಲ ಒಂದ್ ಕಡೆ ಕಮ್ಮಿ ಮಾಡಿದಂತ ಹಿನ್ನೆಲೆಯಲ್ಲಿ ಮತ್ತೆ ಈಗ ದರೋಡೆಕೋರರು ತಮ್ಮ ಕೈಚಳಕವನ್ನ ತೋರಿಸಲಿಕ್ಕೆ ಮುಂದಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಲಾರಾ ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ.